सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೇಷರಾಶಿ ವೀಕ್ಷಕರೇ, ಮೇಷರಾಶಿಯವರಿಗೆ ಈಗಾಗ್ಲೇ 7.5 ನಡೀತಿದೆ ಅಂತ ಗೊತ್ತು ಅಲ್ವಾ? ನಿಮ್ಗೆಲ್ಲ 7.5 ನಡೀತಾ ಇದೆ. ಆದ್ರೆ ಈ ಯುಗಾದಿ ನಂತರ ಏನ್ ಬದಲಾವಣೆ ಆಗತ್ತೆ? 7.5 ಮುಗ್ದೋಗುತ್ತಾ? ಇಲ್ಲ. ಆದ್ರೆ ಗುರುವಿನ ಬದಲಾವಣೆ ನಿಮ್ಮ ಒಂದು ಕಷ್ಟವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಒಂದು ಕಡೆ 12ನೇ ಮನೇಲಿ ಇರ್ತಕ್ಕಂತಹ ಶನಿಗ್ರಹ ನಿಮ್ಗೊಂದಷ್ಟು ಖರ್ಚು, ಆಮೇಲೆ ಕೆಲಸದಲ್ಲಿ ಒಂದಿಷ್ಟು ಸಮಸ್ಯೆ, ಉದ್ಯೋಗದಲ್ಲಿ ಒಂದಿಷ್ಟು ಸಮಸ್ಯೆ, ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆ, ಹಣಕಾಸಿನ ವಿಷಯದಲ್ಲಿ ಮತ್ತೆ ಮಾತಿನ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ರು ಕೂಡ ಈ ಕಡೆ ಗುರುಬಲ ಆದ್ರೂ ಇರ್ಬೇಕಾಗಿತ್ತು, ಅಥವಾ ಗುರು ಒಳ್ಳೆಯ ಭಾವದಲ್ಲಿ ಇದ್ದಿದ್ರು ಕೂಡ ಒಂದು ಚೂರು ಏನೋ ಸುಧಾರಿಸ್ಕೊಳ್ತಿದ್ವಿ. ಆದ್ರೆ ಸದ್ಯಕ್ಕೆ ಗುರುಬಲನೂ ಇಲ್ಲ, ಗುರು ಶುಭ ಸ್ಥಾನದಲ್ಲೂ ಇಲ್ಲ. ತೃತೀಯ ಭಾವದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಆದ್ರೆ ಈ ಯುಗಾದಿಯ ನಂತರ ಅಂದ್ರೆ ಜೂನ್ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾರೆ. ಜೂನ್ಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾರೆ. ಸಾಮಾನ್ಯವಾಗಿ ಗುರುಗ್ರಹ ಒಂದೇ ರಾಶಿಯಲ್ಲಿ 1 ವರ್ಷ ಇರುವಂತಹ ಒಂದು ಸಾಧ್ಯತೆ. ಆದ್ರೆ ಈ ವರ್ಷದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಗುರು ಕರ್ಕಾಟಕ ರಾಶಿಗೆ ಬಂದು ಒಂದಷ್ಟು ತಿಂಗಳುಗಳು ಅಲ್ಲಿದ್ದು ನಂತರ ಸಿಂಹ ರಾಶಿಗೆ ಹೋಗಿ ಅಲ್ಲಿ ಮತ್ತೆ ವಾಪಸ್ ವಕ್ರ ಸಂಚಾರವನ್ನ ಮಾಡ್ತಾ ಅಲ್ಲಿ 1.5 ತಿಂಗಳಿದ್ದು ವಾಪಸ್ ಮತ್ತೆ ಕರ್ಕಾಟಕ ರಾಶಿಗೆ ಬಂದು ಮತ್ತೆ 4-5 ತಿಂಗಳು ಇರುವಂತದ್ದು. ನೋಡಿ, ಈ ರೀತಿ 2 ರೀತಿಯ ಫಲಗಳನ್ನ ಮೇಷರಾಶಿಯವರಿಗೆ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಕರ್ಕಾಟಕ ರಾಶಿಗೆ ಜೂನ್ ಸಂಚಾರವನ್ನ ಮಾಡ್ತಾರೆ. 4ನೇ ಮನೆ ಉಚ್ಚ ಕ್ಷೇತ್ರ, ಬಹಳ ಬಹಳ ಶುಭ. ಗುರುವಿನ ಉಚ್ಚ ಕ್ಷೇತ್ರ ಕರ್ಕಾಟಕ ರಾಶಿ ಆಗಿದೆ. ಯೂನಿವರ್ಸಲ್ ಆಗಿ ಗುರುಗ್ರಹ ಆಲ್ಮೋಸ್ಟ್ ಎಲ್ರಿಗೂ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಅವನು ಸ್ಥಿತನಾದ ರಾಶಿ ಅವನ ಉಚ್ಚ ಕ್ಷೇತ್ರವಾಗಿದೆ. ತುಂಬಾ ಪ್ರಬಲನಾದಾಗ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ನಿಮಗೆ ಯಾವ ರೀತಿ ಶುಭ ಫಲವನ್ನ ಕೊಡುತ್ತೆ ಅಂದ್ರೆ ನೋಡಿ, 4ನೇ ಮನೆ ಅನ್ನೋದು ಮನೆ, ಭೂಮಿ, ವಾಹನ ಅಂತ ಹೇಳ್ತೀವಿ. ಈ 2026ರ ಜೂನ್ ನಂತರ
ಮನೆ ತಗೊಳ್ಳೋದು, ವಾಹನ ಖರೀದಿ ಮಾಡೋದು, ಸೈಟ್ ತಗೋಬೇಕು, ಯಾರ್ಯಾರಿಗೆಲ್ಲ ಮನೆ ತಗೊಳಕ್ ಆಗ್ತಾ ಇಲ್ಲ, ಮನೆ ಕಟ್ಸಕ್ ಆಗ್ತಾ ಇಲ್ಲ, 108 ವಿಘ್ನಗಳು ಬರ್ತಾ ಇದೆ, ಅಂಥವರಿಗೆ ಮನೆ ಕಟ್ಟೋದಕ್ಕೆ ಅನುಕೂಲಗಳು, ಅವಕಾಶಗಳು ಸಿಗತ್ತೆ. ಅಥವಾ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಅನುಕೂಲಗಳಾಗತ್ತೆ. ಹಾಗೆ ಆಸ್ತಿಯ ವಿಚಾರ, ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಈ ಕಡೆ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ, ಈ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ. ಈ ತರದ ಸಮಸ್ಯೆಗಳು ಜೂನ್ ನಂತರ ಪರಿಹಾರವಾಗುತ್ತೆ ಅಂತ ಹೇಳ್ಬೋದು. 4ನೇ ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹ ನಿಮ್ಮ ರಾಶಿಯಿಂದ 10ನೇ ಮನೆಯನ್ನು ಕೂಡ ನೋಡ್ತಾನೆ. 10ನೇ ಮನೆ ನೋಡಿದಾಗ ಏನಾಗತ್ತೆ, ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲಗಳಾಗತ್ತೆ. ಅಂದ್ರೆ ತಕ್ಕ ಮಟ್ಟಿಗೆ ಉದ್ಯೋಗದಲ್ಲಿ ಈಗ ಸಮಸ್ಯೆಗಳಿದೆ, ಬಟ್ ಆ ಸಮಸ್ಯೆಗಳು ಒಂಚೂರು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. ಎಲ್ಲದಕ್ಕಿಂತ ವಿಶೇಷ ಏನ್ ಗೊತ್ತಾ, ಶನಿ 7.5 ನಡೀತಿದೆ. ಅರೆ ಶನಿ ಬದಲಾಗಲ್ಲ, ಬಟ್ ಶನಿಗೇನು ಅಂದ್ರೆ 7.5 ನಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಂತ ಕೇಳ್ಬೋದು. ನೋಡಿ, ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಾಗ 7.5ನ ಎಫೆಕ್ಟ್ ಕಮ್ಮಿ ಆಗತ್ತೆ. ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ, ಸಾಧ್ಯವಾದಷ್ಟು ಅಂದ್ರೆ ಸುಮಾರು ಒಂದು 75ರಿಂದ 80% ಶನಿ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಈಗ ಕರ್ಕಾಟಕ ರಾಶಿಗೆ ಬರ್ತಾ ಇರುವಂತಹ ಗುರುವಿಗೆ ನೋಡಿ, ಗುರುವಿಗೆ ಸಪರೇಟ್ ಕೆಲವು ಭಾವಗಳ ಮೇಲೆ ಸ್ಪೆಷಲ್ ದೃಷ್ಟಿ ಇದೆ. ಏನು, ಗುರು ತಾನು ನಿಂತ ರಾಶಿಯಿಂದ 5ನೇ ಮನೆ 9ನೇ ಮನೆ ನೋಡ್ತಾನೆ. ಕರ್ಕಾಟಕ ರಾಶಿಯಿಂದ 9ನೇ ಮನೆ ಯಾವುದು, ಮೀನರಾಶಿ. ಪ್ರೆಸೆಂಟ್ ಈಗ ಮೀನರಾಶಿಯಲ್ಲೇ ತಾನೇ ಶನಿ ಇರೋದು. ಈ ಶನಿಯ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ 7.5ನ ಪ್ರಭಾವ ಕೂಡ ಮೇಷರಾಶಿಯವರಿಗೆ ಕಡಿಮೆ ಆಗಲಿದೆ. ಯಾಕಂದ್ರೆ ಶನಿ ಇರೋದು ಗುರುವಿನ ಮನೆಯಲ್ಲಿ. ಈಗ ನಾವೊಬ್ರ ಮನೇಲಿ ಇದೀವಿ ಅಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಇರ್ತೀವಲ್ವಾ, ಅದು ಅವ್ರೇನಾದ್ರೂ ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅಂದ್ರೆ ಇನ್ನೂ ಹುಷಾರಾಗಿರ್ತೀವಿ. ಅದೇ ತರ ಗ್ರಹಗಳು ಅಷ್ಟೇ, ಈಗ ಇರೋದು ಗುರು ಮನೆಯಲ್ಲಿ ಮೀನರಾಶಿಯಲ್ಲಿ. ಆ ಮೀನರಾಶಿ ಅಧಿಪತಿ ಗುರುನೇ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು ತನ್ನ ಮನೆಯನ್ನ ನೋಡ್ತಾ ಇದ್ದಾನೆ, ತನ್ನ ಮನೆಯಲ್ಲಿ ಇರ್ತಕ್ಕಂಥ ಶನಿನ ನೋಡ್ತಾ ಇದ್ದಾನೆ ಅಂದಾಗ ಗುರುವಿಗೆ ಗೌರವ ಪೂರ್ವಕವಾಗಿ ಶನಿ ನಡ್ಕೊಳ್ತಾನೆ. ಹಾಗಾಗಿ ನಿಮಗೆ ಈ ಜೂನ್ ನಂತರ 7.5ನ ಪ್ರಭಾವ ಕಡಿಮೆ ಆಗತ್ತೆ. ಏನೇನ್ ಬದಲಾವಣೆ ಆಗತ್ತೆ, 7.5ನ ಪ್ರಭಾವ ಕಡಿಮೆ ಆಗ್ತಿದ್ದಂಗೆ ಅಂದ್ರೆ ಜೂನ್ ನಂತರ ಕುಟುಂಬದಲ್ಲಿ ಮನಸ್ತಾಪಗಳು, ಕಲಹಗಳು ಕಡಿಮೆ ಆಗುತ್ತೆ. ಮಾತಾಡಿದ್ರೆ ಸಾಕು ಅಪವಾದಗಳು ಬರ್ತಾ ಇದೆ, ನೀವ್ ಏನ್ ಮಾತಾಡಿದ್ರು ತಪ್ಪಾಗ್ತಿದೆ, ಮಾತಿನಿಂದ ತುಂಬಾ ದೋಷಗಳಾಗ್ತಾ ಇದೆ, ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಖರ್ಚು ಸ್ವಲ್ಪ ಕಮ್ಮಿ ಆಗತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ತೊಂದರೆ ಇದೆ ಅನ್ನೋಂಥವ್ರಿಗೆ ತೊಂದರೆಗಳು ನಿವಾರಣೆ ಆಗುತ್ತೆ. ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ತುಂಬಾ ನಿಧಾನ ಆಗ್ತಾ ಇದೆ ಕೆಲವ್ರಿಗೆ. ಆದ್ರೆ ಈ ಜೂನ್ ನಂತರ ನಿಮ್ಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ನಾ ಹೇಳ್ದಾಗೆ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಏನೇನು ಅಡೆತಡೆಗಳಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಃಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 4ನೇ ಮನೆಯನ್ನ ಮನಃಶಾಂತಿ ಅಂತ ಹೇಳ್ತೀವಿ. ಈ 4ನೇ ಮನೆಗೆ ರಾಹು ಅಥವಾ ಕೇತು ಬಂದ್ಬಿಟ್ರೆ ಮನಃಶಾಂತಿ ಇರೋದಿಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಒಂದು ಚಿಂತೆ, ಬಾಧೆ ಯಾವಾಗ್ಲೂ ಇರುತ್ತೆ. ಶನಿ 4ನೇ ಮನೆಗೆ ಸಂಚಾರ ಮಾಡುವಾಗ್ಲೂ ಇದನ್ನೇ, ಅದಕ್ಕೆ ಅದನ್ನ ಅರ್ಧಾಷ್ಟಮ ಅಂತ ಹೇಳ್ತಾರೆ. 4ನೇ ಮನೆಗೆ ಶನಿ ಬಂದ್ರೆ ಅರ್ಧಾಷ್ಟಮ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬಾ ಎಫೆಕ್ಟ್ ಅಂತಲ್ಲ, ಲೌಕಿಕ ಜೀವನದಲ್ಲಿ ಸಮಸ್ಯೆಗಳು ಅಷ್ಟೊಂದು ಬರ್ದೇ ಹೋದ್ರು ಕೂಡ ಮಾತೃ ವಿಷಯದಲ್ಲಿ ತೊಂದರೆಯನ್ನ ಕೊಡ್ತಾನೆ, ಮನಃಶಾಂತಿಯನ್ನ ಕಿತ್ಕೊಳ್ತಾನೆ. ಸೊ ಹಾಗಾಗಿ 4ನೇ ಮನೆಗೆ ಗುರು ಬಂದಿರೋದು ನಿಮಗೆ ಒಂದು ಸಮಾಧಾನ, ಸಂತೋಷವನ್ನ ಕೊಡ್ತಾನೆ. ಇನ್ನೊಂದು ಬಹಳ ವಿಶೇಷ ಏನ್ ಗೊತ್ತಾ, ನಿಮಗೆ ಗುರು 9ನೇ ಮನೆ ಅಧಿಪತಿ. ಈ ಜೂನ್ 21ರ ನಂತರ ಗುರು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಧಾರ್ಮಿಕ ಕ್ರಿಯೆಗಳು ನೋಡಿ, ಯಾವ ಒಂದು ಕಾರ್ಯಗಳನ್ನ ನೀವು ಮಾಡದೇ ಬಿಟ್ಟಿರ್ತೀರ, ಯಾವುದೋ ಹರಕೆ ಮಾಡ್ಕೊಂಡಿರ್ತೀರ, ಮರ್ತೇ ಹೋಗ್ಬಿಟ್ಟಿರ್ತೀರ, ಅಥವಾ ಕೆಲವ್ರಿಗೆಲ್ಲ ಅವ್ರ ಮನೆ ದೇವ್ರು ಯಾವುದು ಅಂತಾನೆ ಗೊತ್ತಿರೋದಿಲ್ಲ. ಆ ಮನೆ ದೇವರು, ಕುಲದೇವರು ಯಾರು ಅಂತ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಕ್ಕಂಥ, ಹರಕೆಗಳನ್ನ ತೀರಿಸುವಂಥದ್ದು, ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥ, ಹೋಮ ಹವನ ಯಜ್ಞಗಳನ್ನ. ಯಜ್ಞ ಅಂದ್ರೆ ಬರೀ ನಾವು ಅಗ್ನಿಗೆ ಆಹುತಿ ಕೊಡೋದಷ್ಟೇ ಯಜ್ಞ ಅಲ್ಲ, ಮಾನಸಿಕವಾಗಿ ನಾವು ಪ್ಯೂರಿಫೈ ಆಗುವಂಥದ್ದು, ನಮ್ಮ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ಳೋದು ಒಂದು ಯಜ್ಞನೇ, ಕ್ರಮಬದ್ಧವಾಗಿರುತ್ತೆ ಅದು. ಆ ತರ ಧಾರ್ಮಿಕ ವಿಚಾರಗಳಲ್ಲಿ ಸಾಕಷ್ಟು ಜ್ಞಾನವನ್ನ ಪಡೆಯುವಂಥದ್ದು. ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂತಂದ್ರೆ, ಒಂದ್ ರೀತಿ ನಿಮ್ದು ಏನು ಸಮಸ್ಯೆಗಳು, ನಿಮ್ಗೆ ಯಾವ ವಿಚಾರಗಳು ನೋಡಿ, ನಮ್ ಜೀವನದಲ್ಲಿ ಶನಿ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ.
ಶನಿ ಯಾರು? ಕರ್ಮ ಫಲದಾತ. ನಮ್ಮ ಕರ್ಮದಿಂದನೇ ತಾನೇ ನಮಗೆ ಕಷ್ಟ ಕೊಡೋದು. ನಾವು ಪಾಪ ಕರ್ಮಗಳನ್ನ ಜಾಸ್ತಿ ಮಾಡಿದ್ರೆ ಜಾಸ್ತಿ ಕಷ್ಟ, ಪುಣ್ಯ ಕರ್ಮಗಳನ್ನ ಮಾಡಿದ್ರೆ ಕಡಿಮೆ ಇರುತ್ತೆ ಕಷ್ಟಗಳು. ಇವಾಗ ನಮ್ದು ತಪ್ಪುಗಳಿರುತ್ತೆ ನೋಡಿ. ಕೆಲವರು ದೇವರಿಗೆ ಹರಕೆ ಮಾಡ್ಕೊಳ್ತಾರೆ, ತೀರ್ಸಲ್ಲ. ಮತ್ತೆ ಕೆಲವರಿಗೆ ದೇವರ ಮೇಲೆ ನಂಬಿಕೆ ಇರಲ್ಲ. ಕೆಲವರು ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ. ಕೆಲವರು ದೇವಸ್ಥಾನಗಳಿಗೆ ಹೋದ್ರು ಕೂಡ ಏನೋ ಟ್ರಿಪ್ ಮಾಡ್ಬೇಕು ಅಂತ ಹೋಗೋರು ಇರ್ತಾರೆ. ಏನೋ ಒಂದು ಮೆಡಿಟೇಷನ್ಗೋಸ್ಕರ ಆಗ್ಲಿ, ಒಂದು ಎನರ್ಜಿಗೋಸ್ಕರ ಹೋಗೋರು ಕಡಿಮೆ. ಈ ತರ ಎಲ್ಲ ಗೊತ್ತೋ ಗೊತ್ತಿಲ್ದನೋ ಕೆಲವು ಮಿಸ್ಟೇಕ್ಗಳು. ಕೆಲವರು ಮನೆಯಲ್ಲಿ ಪೂಜೆನೇ ಮಾಡಲ್ಲ, ದೀಪ ಹಚ್ಚಲ್ಲ. ಈ ತರ ಏನೇನ್ ತಪ್ಪುಗಳು ಮಾಡ್ತಾ ಇರ್ತೀವಿ ಗೊತ್ತಿಲ್ಲದೆ. ಈ ಮಿಸ್ಟೇಕ್ಗಳೇನಿರುತ್ತಲ್ಲ ಅದನ್ನೆಲ್ಲ ಸರಿ ಮಾಡ್ತಾನೆ ಗುರುಗ್ರಹ. ಚತುರ್ಥಕ್ಕೆ ತುಂಬಾ ಪ್ರಬಲನಾಗಿ ಬಂದಿರೋದ್ರಿಂದ ತುಂಬಾ ಆಧ್ಯಾತ್ಮದ ಕಡೆ ಆಸಕ್ತಿ ಬರುತ್ತೆ. ದೈವಿಕ ವಿಚಾರಗಳನ್ನ ತಿಳ್ಕೋಬೇಕು, ಜ್ಯೋತಿಷ್ಯದ ಬಗ್ಗೆ ನಾಲೆಡ್ಜ್ ಬರುತ್ತೆ, ಅಧ್ಯಾತ್ಮದ ವಿಚಾರದ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ನೋಡಿ, ಪಾಲಿಸೋದು ಕೂಡ ಇಂಪಾರ್ಟೆಂಟ್. ಬರೀ ತಿಳ್ಕೊಂಡ್ರೆ ಸಾಲದು. ಎಷ್ಟೋ ಜನ ತಿಳ್ಕೋತಾರೆ, ಯಾವ್ದು ಪಾಲಿಸಲ್ಲ. ಅದನ್ನೆಲ್ಲ ಪಾಲಿಸ್ತಾ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ, ಆಟೋಮೆಟಿಕ್ ಆಗಿ ಜೀವನದಲ್ಲಿ ಒಳ್ಳೇದು ಆಗುತ್ತೆ. ಬೆಳಗ್ಗೆ ಬೇಗ ಏಳೋದ್ರಿಂದ ಇಡ್ಬೋದು, ಮೊಬೈಲ್ ಕಡಿಮೆ ಯೂಸ್ ಮಾಡೋದ್ರಿಂದ ಇಡ್ಬೋದು, ಹೊರಗಡೆ ಜಾಸ್ತಿ ತಿನ್ನೋದ್ರಿಂದ ಇರ್ಬೋದು. ಇದೆಲ್ಲ ಎಲ್ಲ ವಿಷಯದಲ್ಲೂ ಬದಲಾವಣೆಗಳು ಮಾಡ್ಕೊಳ್ತೀರಾ. ಬೇಗ ಹೇಳುವಂಥದ್ದು, ಜಾಸ್ತಿ ಬುಕ್ಸ್ ಓದುವಂಥದ್ದು, ಆಧ್ಯಾತ್ಮದ ವಿಚಾರಗಳನ್ನ ಕೇಳುವಂಥದ್ದು, ಶ್ಲೋಕಗಳನ್ನ ಕೇಳಿಸ್ಕೊಳ್ಳುವಂಥದ್ದು, ಇದೆಲ್ಲ ಮನಸ್ಸಿಗೆ ಬಹಳ ಸಂತೋಷ ಸಿಗುವಂತಹ ವಿಚಾರ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುರು ಅಂದ್ರೆ ಫೈನಾನ್ಸ್, ಹಣ, ಹಣಕಾಸಿನ ವಿಷಯದಲ್ಲಿ ತುಂಬಾ ಶುಭ ಫಲವನ್ನ ಈ ಜೂನ್ ನಂತರ ಕಾಣ್ತಾ ಇದ್ದೀರಾ. ಅಂದ್ರೆ ಬರಬೇಕಾಗಿರೋ ಹಣ ನಿಮ್ ಕೈಗೆ ಬರುವಂತದ್ದು. ಈ ರೀತಿ ಒಂದಷ್ಟು ಶುಭ ಫಲಗಳು. ಇನ್ನು ಗುರುಗ್ರಹ ಮತ್ತೆ ಅಕ್ಟೋಬರ್ 31ನೇ ತಾರೀಕಿಗೆ ಸಿಂಹರಾಶಿ ಹೊರಟೋಗ್ಬಿಡ್ತಾನೆ. ನೋಡಿ, ಸಡನ್ ಆಗಿ ಒಂದ್ 5 ತಿಂಗಳು ಆಗ್ತಿದ್ದಂಗೆ, ಒಂದ್ 3 ತಿಂಗಳು ಆಗ್ತಿದ್ದಂಗೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳು ಆಗ್ತಿದ್ದಂಗೆ ಸಿಂಹರಾಶಿಗೆ ಹೋಗ್ತಾನೆ. ಅದು ನಿಮಗೆ ಪಂಚಮ ಸ್ಥಾನ, ಇನ್ನಷ್ಟು ಶುಭ. ಯಾಕಂದ್ರೆ ಸಿಂಹರಾಶಿಗೆ ಹೋಗುವಂತ ಗುರುಗ್ರಹ ಡಿಸೆಂಬರ್ 13ರವರೆಗೂ ಇರ್ತಾರೆ. ಅಂದ್ರೆ ಎಷ್ಟು ತಿಂಗಳಾಯ್ತು? ನವೆಂಬರ್, ಡಿಸೆಂಬರ್ 13, 1.5 ತಿಂಗಳು ಅನ್ಕೊಳ್ಳಿ. ಈ 1.5 ತಿಂಗಳು ಸ್ಪೆಷಲ್ ಏನಂದ್ರೆ ಗುರು ದೃಷ್ಟಿ ನಿಮ್ ರಾಶಿ ಮೇಲೆ ಬಿದ್ದಿರುತ್ತೆ. ಈ 1.5 ತಿಂಗಳನ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ನೀವು ಯಾವ ವಿಚಾರದಲ್ಲಿ ಪ್ರಮುಖವಾದ ನಿರ್ಧಾರವನ್ನ ತಗೋಬೇಕು, ಆದ್ರೆ ತಗೊಳಕ್ ಆಗ್ತಾ ಇಲ್ಲ, ತುಂಬಾ ಗೊಂದಲಗಳಿದೆ, ಭಯನೂ ಆಗುತ್ತೆ ಭವಿಷ್ಯದಲ್ಲಿ. 7.7 ನಡೀತಿದ್ಯಲ್ಲ, ಏನಾದ್ರೂ ತಪ್ಪು ನಿರ್ಧಾರ ತಗೋಬಿಟ್ರೆ, ನಾಳೆ ಸಮಸ್ಯೆಗೆ ಸಿಕ್ಕಾಕೊಬಿಟ್ರೆ ಅನ್ನೋ ಭಯ ಇರುತ್ತೆ. ಆ ಥರದ್ದೇನಾದ್ರೂ ಗೊಂದಲಗಳಿತ್ತು ಅಂದ್ರೆ ಈ ಒಂದು ಟೈಮ್ ಏನಿದೆ, ಸಿಂಹರಾಶಿಗೆ ಹೋಗಿರುವಂತ ಟೈಮ್ ಅಕ್ಟೋಬರ್ 31ರಿಂದ ಡಿಸೆಂಬರ್ 13 ಒಳಗಡೆ ನೀವು ನಿರ್ಧಾರವನ್ನ ತಗೋಬಹುದು. ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾನೆ ಗುರುಗ್ರಹ. ಯಾಕಂದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುತ್ತೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ನಿರ್ಧಾರಗಳು ತಗೋಬೇಕು ಅಂತಿದ್ರು ಕೂಡ ಈ 1.5 ತಿಂಗಳು ಬಹಳ ಸೂಕ್ತವಾದಂತ ಸಮಯವಾಗಿರುತ್ತೆ. ಹಾಗೆ ಗುರುವಿನ ದೃಷ್ಟಿ ನಿಮ್ಮ 9ನೇ ಮನೆ ಆದಂತಹ ಈ ಒಂದು ಧನಸ್ಸು ರಾಶಿಯ ಮೇಲೂ ಕೂಡ ಬೀಳೋದ್ರಿಂದ ಪ್ರಮುಖವಾದಂತಹ ಧಾರ್ಮಿಕ ಕ್ರಿಯೆಗಳನ್ನ ನೀವು ಮಾಡ್ತೀರಾ. ಜೊತೆಗೆ ಈ 1.5 ತಿಂಗಳ ಅವಧಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕಂಪ್ಲೀಟ್ ಬಗೆಹರಿಯುವಂಥದ್ದು, ಪ್ರಾಬ್ಲಮ್ಗಳು ಕಂಪ್ಲೀಟ್ ಆಗಿ ಬಗೆಹರಿಯುವಂಥದ್ದು, ನಿಮ್ಮ ಕೈಗೆ ಒಂದು ಆಸ್ತಿಯ ಒಂದು ವಿಚಾರವಾಗಿ ಏನು ಸಿಗಬೇಕು ಅದು ಸಿಗುವಂಥದ್ದು, ನಿಮಗೆ ನ್ಯಾಯ ಸಿಗುವಂಥದ್ದು. ಈಗ ಕೋರ್ಟ್ ಅಲ್ಲಿ ಸ್ವಲ್ಪ ನಡೀತಾ ಇದೆ ಕೇಸು, ನೀವು ಒಳ್ಳೆ ದಾರಿಯಲ್ಲೇ ಇದ್ದೀರಾ, ನಿಮ್ ಕಡೆಗೆ ನ್ಯಾಯ ಸಿಗ್ಬೇಕು, ಆದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಈ 1.5 ತಿಂಗಳ ಅವಧಿಯಲ್ಲಿ ನ್ಯಾಯ ಸಿಗುವಂಥದ್ದು. ಯಾಕಂದ್ರೆ ಗುರು ಅಂದ್ರೆ ಜಡ್ಜ್. 9ನೇ ಮನೆ ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದ್ರೂ ಸಮಸ್ಯೆ ಆಗ್ತಿದೆ, ನಿಮ್ ಕಡೆ ಏನೂ ತಪ್ಪಿಲ್ಲ ಅಂದ್ರೂ ಕೂಡ ನೀವು ಕೋರ್ಟ್ಗೆ ಅಲಿಬೇಕಾಗಿದೆ ಅನ್ನುವಂತ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಮಗೆ ನ್ಯಾಯವನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಗುರುಗ್ರಹ ಮಾಡ್ತಾನೆ. ಈ 1.5 ತಿಂಗಳು ಬಹಳ ಒಳ್ಳೆ ಸಮಯ. ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ಈ 1.5 ತಿಂಗಳಲ್ಲಿ ತಗೊಳ್ಳಿ, ಬಹಳ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಮತ್ತೆ ಡಿಸೆಂಬರ್ 13ಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ವಕ್ರ ಸಂಚಾರ ಮಾಡಕ್ ಶುರು ಮಾಡ್ತಾನೆ. ಸಿಂಹರಾಶಿಯಲ್ಲೇ ಇರ್ತಾನೆ, ಆದ್ರೆ ವಕ್ರ ಸಂಚಾರ ಮಾಡಕ್ ಶುರು ಮಾಡ್ತಾನೆ. ವಕ್ರ ಸಂಚಾರ ಮಾಡುವಾಗ ಸಹಜವಾಗಿ ಗುರುಗ್ರಹ ನಿಧಾನ ಫಲವನ್ನ ಕೊಡ್ತಾನೆ. ಈ ಬಿಡು, ಗುರುಗ್ರಹ ಹೆಂಗೋ ಇನ್ನು ಸಿಂಹರಾಶಿಯಲ್ಲೇ ಇದ್ದಾನೆ, ಇವಾಗ್ಲೂ ನಿರ್ಧಾರ ತಗೋತೀನಿ ಅಂತ ಅನ್ಕೋಬೇಡಿ. ಯಾಕಂದ್ರೆ ಈ ಗುರು ಏನಾಗ್ತಾನೆ, ಡಿಸೆಂಬರ್ 13ರಿಂದ ವಕ್ರ ಸಂಚಾರ ಮಾಡ್ತಾ 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 ವಕ್ರವಾಗೇ ಸಂಚಾರ ಮಾಡ್ತಾ ಜನವರಿ 26ಕ್ಕೆ ವಾಪಸ್ ಕರ್ಕಾಟಕ ರಾಶಿ. ವಕ್ರ ಸಂಚಾರ ಪ್ರಾರಂಭ ಆಗಿನಿಂದ ಅವನೇನ್ ಮಾಡ್ತಾನೆ, ತಾನು ಕೊಡ್ಬೇಕಾದ ಫಲವನ್ನ
ತುಂಬಾ ಕಡಿಮೆ ಮಾಡ್ಬಿಡ್ತಾನೆ. ಹಾಗಾಗಿ 13 ಡಿಸೆಂಬರ್ 13 ಡಿಸಿಷನ್ಸ್ ಗಳನ್ನ ತಗೊಳ್ಳಿ. ಹಾಗೆ 13 ನಂತರ ವಕ್ರ ಸಂಚಾರ ಮಾಡ್ತಾ, ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾ ಕರ್ಕಾಟಕ ರಾಶಿಗೆ ಜನವರಿ 26, 2027ಕ್ಕೆ ಪ್ರವೇಶವನ್ನ ವಾಪಸ್ ಮತ್ತೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡಿ, ಅಲ್ಲಿ 2027 ಜೂನ್ 26ರವರೆಗೆ ಇರ್ತಾನೆ. ಜೂನ್ 26ನೇ ತಾರೀಕುವರೆಗೂ ಮತ್ತೆ 5 ತಿಂಗಳು. ಅಂದ್ರೆ ಗುರುಗ್ರಹ ನಿಮ್ಗೆ ಕರ್ಕಾಟಕ ರಾಶಿಯಲ್ಲಿರೋವರೆಗೂ ಹಾಗೆ ಸಿಂಹ ರಾಶಿಯಲ್ಲಿರೋವರೆಗೂ ನಿಮ್ಗೆ ಶುಭ ಫಲವನ್ನೇ ಕೊಡೋದ್ರಿಂದ ಗುರುವಿನ ಅನುಗ್ರಹ ಸಿಗ್ತಾ ಇದೆ. ಮೇಷರಾಶಿಯವರಿಗೆ ಎಷ್ಟೋ ಪ್ರಾಬ್ಲಮ್ಗಳಿಂದ ಬಗೆಹರಿಸ್ಕೊಳ್ಳುವಂತಹ ಸಮಯ. ಶನಿಯ ಮೇಲೆಯೂ ಕೂಡ ಗುರುದೃಷ್ಟಿ ಬೀಳೋದ್ರಿಂದ 7.5ನ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ಸಮಸ್ಯೆಗಳು ಅದೆಲ್ಲ ನಿವಾರಣೆ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ. ಅದರಲ್ಲೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ 4ನೇ ಮನೆ ಬಂದು ಹೈಸ್ಕೂಲ್. 8th, 9th, 10th ಓದ್ತಾ ಇರೋಂಥವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಹೊರಟೋಗಿತ್ತು. ಆದ್ರೆ ಈಗ ಗುರು ಚೇಂಜ್ ಆಗ್ತಾ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ, ಜವಾಬ್ದಾರಿ ಬರುತ್ತೆ. ಗುರು ಅಂದ್ರೆ ಜವಾಬ್ದಾರಿ ಕೊಡ್ತಾನೆ, ಶಿಸ್ತು ಬರುತ್ತೆ. ಇನ್ನು ರಾಹು ಗ್ರಹ ಕುಂಭರಾಶಿಯಲ್ಲೇ ಇರ್ತಾನೆ. ಆದ್ರೆ ಬದಲಾವಣೆ ಏನಪ್ಪಾ ಅಂದ್ರೆ ಡಿಸೆಂಬರ್ 26ಕ್ಕೆ ಬದಲಾವಣೆ. ರಾಹು ಗ್ರಹ ಎಲ್ಲಿಗೆ? ಮಕರ ರಾಶಿಗೆ, ಅಂದ್ರೆ ಕರ್ಮಸ್ಥಾನಕ್ಕೆ. ಡಿಸೆಂಬರ್ 26ರ ನಂತರ ಕರ್ಮಸ್ಥಾನಕ್ಕೆ ಹೋಗ್ತಾ ಇರುವಂತ ರಾಹುವಿನಿಂದ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ, ನಿಮ್ಮ ಉದ್ಯೋಗದಲ್ಲಿ ಏನೋ ಬದಲಾವಣೆ ಆಗ್ಬೋದು. ಅಯ್ಯೋ ಏನ್ ಆಗ್ಬಿಡುತ್ತೋ, ಏನ್ ಕೆಟ್ಟದ್ದಾಗ್ಬಿಡುತ್ತೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ರಾಹು ಮಕರ ರಾಶಿ ಹೋದ್ರೂ ಕೂಡ ಇದೇ ನೆಕ್ಸ್ಟ್ 2027 ಜನವರಿ 26ಕ್ಕೆ ಗುರು ಕರ್ಕಾಟಕ ರಾಶಿಗೆ ವಾಪಸ್ ಬಂದ್ಮೇಲೆ ಗುರು ದೃಷ್ಟಿ ರಾಹು ಮೇಲೆ ಬೀಳ್ತಾ ಇರುತ್ತೆ. ಯಾವಾಗ ಗುರು ದೃಷ್ಟಿ ರಾಹು ಮೇಲೆ ಬೀಳ್ತಾ ಇರುತ್ತೆ, ಸ್ವಲ್ಪ ರಾಹುವಿನ ಅಶುಭ ಫಲ ಕಮ್ಮಿ ಆಗತ್ತೆ. ಮತ್ತೆ ದಶಮದಲ್ಲಿರೋ ರಾಹು ಕಂಪ್ಲೀಟ್ ಆಗಿ ಅಶುಭ ಫಲ ಕೊಡಲ್ಲ, ಶುಭನೂ ಕೊಡ್ತಾನೆ, ಅಶುಭನೂ ಕೊಡ್ತಾನೆ. ಕೆಲಸದಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗತ್ತೆ, ರೂಲ್ಸ್ ಗಳು ಚೇಂಜ್ ಆಗತ್ತೆ. ನಿಮಗ್ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಒಳ್ಳೇದು ಆಗ್ಬಹುದು. ನಿಮಗೆ ಒಳ್ಳೆ ಭುಕ್ತಿ ದಶೆ ನಡೀತಾ ಇದ್ರೆ ಒಳ್ಳೇದಾಗತ್ತೆ. ಬಟ್ ರಾಹುಗೆ ನೀವು ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಬದಲಾವಣೆಗಳೇ ಆಗತ್ತೆ. ಏನ್ ಪರಿಹಾರ? ತುಂಬಾ ಸಿಂಪಲ್. ರಾಹುಗೆ ನೀವು ಪರಿಹಾರ ಮಾಡ್ಬೇಕಾಗಿರೋದು ಇಷ್ಟೇ. ಪ್ರತಿದಿನ ದುರ್ಗಾ ಅಷ್ಟೋತ್ರ ಹೇಳ್ಕೊಳ್ಳಿ. ಎಷ್ಟು ದುರ್ಗಾ ಶ್ಲೋಕಗಳನ್ನ ಹೇಳ್ಕೊಳ್ತೀರೋ ಅಷ್ಟು ಒಳ್ಳೇದು. ರಾಹು ಡಿಸೆಂಬರ್ 26ಕ್ಕೆ ಮಕರ ರಾಶಿಗೆ ಬರ್ತಿದ್ದಂಗೆನೆ ಕೇತು ಗ್ರಹ ಸಿಂಹ ರಾಶಿ ಬಿಟ್ಟು ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ. ಗುರು ಕೇತು ಸಂಯೋಗ ಸರ್ವದಾ ಶುಭ. ಯಾಕಂದ್ರೆ ಕಂಪ್ಲೀಟ್ ಆಧ್ಯಾತ್ಮದ ಕಡೆಗೆ ತುಂಬಾ ಮನವೊಲಿಸುವಂತದ್ದು ಕಾಂಬಿನೇಷನ್ ಈ ಗುರು ಕೇತು ಕಾಂಬಿನೇಷನ್. ಬರೀ ದೇವರು ಪೂಜೆ, ದೇವಸ್ಥಾನ ಈ ತರದಕ್ಕೆಲ್ಲ ಎನ್ಕರೇಜ್ ಮಾಡೋನ್ ಗುರು ಆದ್ರೆ, ಅದರ ಬಗ್ಗೆ ತುಂಬಾ ಡೀಪ್ ನಾಲೆಡ್ಜ್ ಕೊಡುವಂತವನು ಕೇತು ಗ್ರಹ. ಡಿಟ್ಯಾಚ್ಮೆಂಟ್, ಸುಳ್ಳು ಪ್ರಪಂಚದ ಮೇಲೆ ಆಸಕ್ತಿ ಕಡಿಮೆ ಆಗುವಂಥದ್ದು, ಸತ್ಯದ ಕಡೆಗೆ ದಾರಿ. ಸತ್ಯ ಅಂದ್ರೇನು? ಪರಮಾತ್ಮನೇ ಸತ್ಯ. ನಾನು ಮಿಥ್ಯ, ನೀನು ಸತ್ಯ. ಪರಮಾತ್ಮನೇ ಸತ್ಯ. ಆ ಸತ್ಯದ ಕಡೆಗೆ ಗಮನ ಹರಿಸುವಂತೆ ಮಾಡ್ತಾನೆ ಈ ಗುರುಕೇತು. ಬರೀ ಮೇಷರಾಶಿ ಅವರ ಒಬ್ಬರಿಗೆ ಅಲ್ಲ, ಈ ಗುರುಕೇತು ಕಾಂಬಿನೇಷನ್ ಬಹುಪಾಲು ಜನರಿಗೆ, ನಮ್ಮ ಭಾರತೀಯ ಜನರಿಗೆ ಆಧ್ಯಾತ್ಮದ ಕಡೆಗೆ ತುಂಬಾ ಒಲವು ಬರುವಂತಾಗತ್ತೆ. ಯೂತ್ಸ್ ಎಲ್ಲ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳಕ್ ಶುರು ಮಾಡ್ತಾರೆ, ಸ್ಪಿರಿಚುವಲ್ ಲೈಫ್ ಬಗ್ಗೆ ತಿಳ್ಕೊಳಕ್ ಶುರು ಮಾಡ್ತಾರೆ, ಅವರಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳಕ್ ಶುರು ಮಾಡ್ತಾರೆ. ಎಷ್ಟು ಒಳ್ಳೆ ಬದಲಾವಣೆ ಅಲ್ವಾ? ಬದಲಾವಣೆ ಜಗದ ನಿಯಮ. ಕೆಟ್ಟ ಕಾಲನೂ ಬರುತ್ತೆ, ಒಳ್ಳೆ ಕಾಲನೂ ಬರುತ್ತೆ. ಎಲ್ರಿಗೂ ಒಳ್ಳೆ ಕಾಲ ಬರಲಿ ಅನ್ನೋದು ನನ್ನ ಆಸೆ. ಹೀಗೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಒಂಥರ ಹೊಸ ವ್ಯಕ್ತಿನೇ ಆಗಿ ಬದಲಾವಣೆ ಆಗ್ತೀರಾ ಅಂತ ಹೇಳ್ಬೋದು ನೀವು. ನಿಮ್ಮಲ್ಲಿದ್ದ ಕೋಪ, ಸಿಟ್ಟು ಎಲ್ಲ ಕಡಿಮೆ ಮಾಡ್ಕೊಳ್ತೀರಾ. ಆಲ್ರೆಡಿ ಕಡಿಮೆ ಆಗ್ತಾ ಇದೆ ಶನಿಯಿಂದಾಗಿ. ಬಟ್ ಇನ್ ಮುಂದಿನ ದಿನಗಳಲ್ಲಿ ತಿಳುವಳಿಕೆನೂ ಕೂಡ ಬರುತ್ತೆ. ಭಯಕ್ಕೆ ನಾವು ಸುಮ್ಮನೆ ಇರೋದು ಬೇರೆ, ಆದ್ರೆ ಭಕ್ತಿಗೆ ನಾವು ಸುಮ್ಮನೆ ಇರೋದು ಬೇರೆ. ಭಯಕ್ಕಿಂತಲೂ ಭಕ್ತಿ ಇಂಪಾರ್ಟೆಂಟ್. ಪರಮಾತ್ಮ ಇದ್ದಾನೆ, ಅವ್ನು ನೋಡ್ತಿರ್ತಾನೆ ಅನ್ನುವಂತಹ ಒಂದು ಭಕ್ತಿ, ಭಯ ಎರಡೂ ಇರಬೇಕು. ಹಾಗಾಗಿ ಈ ತರ ಒಂದಷ್ಟು ಬದಲಾವಣೆ ಆಗುತ್ತೆ. ಲೌಕಿಕ ಜೀವನದಲ್ಲಂತೂ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯ, ಕೆಲಸ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಕೆಲಸದಲ್ಲಿ ಡಿಸೆಂಬರ್ 26ನೇ ತಾರೀಕು ನಂತರ ಏನೋ ಬದಲಾವಣೆ ಆಗುತ್ತೆ. ಬಟ್ ಯಾವುದೇ ನೆಗೆಟಿವ್ ಬದಲಾವಣೆಗಳು ಆಗ್ಬಾರ್ದು ಅಂದ್ರೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ವಿಶೇಷ ಏನಂದ್ರೆ, ಇವಾಗ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ಗೋಸ್ಕರ ಬಯಸ್ತಾ ಇದ್ದಾರೆ, ಟ್ರಾನ್ಸ್ಫರ್ ಆಗ್ಬೇಕು, ವರ್ಗಾವಣೆ ಆಗ್ಬೇಕು ಅಂತೇಳಿ, ಅಂಥವ್ರಿಗೆ ಈ ಡಿಸೆಂಬರ್ ನಂತರ ವರ್ಗಾವಣೆ ಆಗತ್ತೆ. ನೀವು ಇಷ್ಟಪಡೋ ಕಡೆಗೆ ಆಗತ್ತೆ ಬಿಡಿ. ಯಾಕಂದ್ರೆ 4ನೇ ಮನೇಲಿ ಗುರು ಇದ್ದಾನೆ. ನೀವು ಯಾವ ಪ್ಲೇಸ್ ಇಷ್ಟಪಟ್ಟಿರ್ತೀರೋ, ಈ ಪ್ಲೇಸ್ಗೆ ಆಗ್ಬಿಟ್ರೆ ಒಳ್ಳೇದಂತ, ಆ ಪ್ಲೇಸ್ಗೆ ನಿಮ್ಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ 2026ರ ಯುಗಾದಿ ಫಲ ಹೇಗಿದೆ ಅಂತಂದ್ರೆ,
ತುಂಬಾ ಚೆನ್ನಾಗಿದೆ. ಈ ಸಾಡೆ ಸಾತ್ನ ಒಂದು ಏನ್ ಹೇಳ್ಬೋದು, ಕಷ್ಟವನ್ನ ಕಡಿಮೆ ಮಾಡುವ ವರ್ಷ ಇದು ಯುಗಾದಿ. ಸಾಡೆ ಸಾತ್ನ ಎಫೆಕ್ಟ್ ಅನ್ನ ಕಡಿಮೆ ಮಾಡುವಂತಹ ಯುಗಾದಿ ಈ 2026ರ ಯುಗಾದಿ ಆಗಿದೆ. ಹಾಗಾಗಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.